ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನ ತುಂಬಾ ಹತ್ತಿರದಿಂದ ನೋಡಿದಂಥವ್ರು ನೀವು. ಅವ್ರ ಜೊತೆ ಆಲ್ ದ ವೇ ಇದ್ದೀರಾ ನೀವು. ನಾವು ಎಲ್ಲೇ ನೋಡಿದ್ರು ಕೂಡ ಡೆಲ್ಲಿಗೆ ಹೋದ್ರು ಅವ್ರ ಜೊತೆ ಇದ್ದೀರಾ, ದುಬೈಗೆ ಹೋದ್ರು ಅವ್ರ ಜೊತೆ ಇದ್ದೀರಾ, ಬೆಂಗಳೂರಲ್ಲಿದ್ರು ಅವ್ರ ಜೊತೆಗಿದ್ದೀರಾ. ಸೊ ಅಪ್ಸ್ ಆ್ಯಂಡ್ ಡೌನ್ಸಲ್ಲಿ ನೀವು ಇದ್ದೇ ಇದ್ದೀರಾ. ಸೊ ಈ ಈ ಸ್ಟ್ರೆಸ್ಸು, ಈ ಪ್ರೆಷರ್ನೆಲ್ಲ ಅವರು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ. ಸರ್ ನಾವೇನಿರೋದು, ನೀವು ಕೂಡ ಅವ್ರು ಎಲ್ಲೋದ್ರೂ ಇದ್ದೀರಾ, ನೀವು ಹಿಂದೆ ಮುಂದೆನೂ ಇದ್ದೀರಾ, ನಮಗಿಂತ ಜಾಸ್ತಿ ನೀವಿರೋದು. ನಾವು ಅವರ ಅಭಿಮಾನಿಯಾಗಿ, ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನಾಗಿ, ಅವರು ನಮ್ಮ ಅಧ್ಯಕ್ಷರು ಕೂಡ. ಹಾಗೂ ನಾನು ಸತತವಾಗಿ 18 ವರ್ಷದಿಂದ ಡಿ ಕೆ ಸಾಹೇಬ್ರನ್ನ ಒಬ್ಬರು ನಾಯಕರು ಅಂತ ನಾನು, ನನ್ನ ನಾಯಕ ಅಂತ ನಾನು, ಮೈ ಇನ್ಸ್ಪಿರೇಷನ್, ಮೈ ಮೆಂಟರ್ ಅಂತ ಡಿಸೈಡ್ ಆಗಿ ಇವತ್ತು 18 ವರ್ಷದಿಂದ ಅವ್ರ ಹಾದಿನ, ಅವರ ದಾರಿನ ನೋಡ್ಕೊಂಡು ಬಂದಿರೋರು. ನನ್ನ ಅನುಭವದಲ್ಲಿ ನಾನು ಏನು ಹೇಳ್ಬೋದು ಅಂದರೆ, ಡಿ ಕೆ ಶಿವಕುಮಾರ್ ಈಸ್ ನಾಟ್ ಎ ಪೊಲಿಟಿಷಿಯನ್ ಆರ್ ಈಸ್ ನಾಟ್ ಎ ಜಸ್ಟ್ ಎ ಪೊಲಿಟಿಷಿಯನ್, ಈಸ್ ಎ ಟ್ರೂ ಪೊಲಿಟಿಷಿಯನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ಹೇಳ್ತಾ ಇರ್ತಾರೆ ಒಂದೊಂದ್ಸಲಿ, ಯಾವ್ಯಾವ ಪಾನ್ ಮೂವ್ ಮಾಡಬೇಕು, ನಾನು ಚದುರಂಗ ಆಟ ಆಡ್ತೀನಿ, ನನಗೆ ಗೊತ್ತು ಆ ಪಾನ್ ಮೂವ್ ಮಾಡೋದು ಅಂತ. ಆ ಪಾನ್ ಅಂದರೆ ಬೇರೆಯವ್ರ ವಿರೋಧಿಗಳು ಅವ್ರನ್ನ ಮೂವ್ ಮಾಡೋದು ಅನ್ಕೋತಾರೆ. ಅಲ್ಲ, ಆ ಪಾನ್ ಮೂವ್ ಮಾಡೋದು ಅಂದರೆ ನನ್ನ ಕೆಲಸ ಎಷ್ಟು ಜನಕ್ಕೆ ತಲುಪಬೇಕೋ ಅದು ನನ್ನ ಗುರಿ ಅಂತ ಇಟ್ಕೊಂಡು ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಸ್ವೀಕಾರ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಬರೀ ರಾಜಕಾರಣಿಯಾಗಷ್ಟೇ ಬಹುತೇಕ ಮಂದಿಗೆ ಗೊತ್ತು. ಆದರೆ ಅವರು ಒಳ್ಳೆ ಉದ್ಯಮಿ ಕೂಡ ಹೌದು, ಒಳ್ಳೆ ಎಜುಕೇಷನಲಿಸ್ಟ್ ಕೂಡ ಹೌದು. ಸೊ ಅವರ ಬೇರೆ ಬೇರೆ ಬಿಸ್ನೆಸ್ ವೈಸ್ ಕೂಡ ಸಾಕಷ್ಟು ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ಉದ್ಯಮಿ ಅವರು. ಆ ವಿಚಾರವಾಗಿ ಮಾತಾಡೋದಾದ್ರೆ, ಪ್ಯಾಷನ್ ಇರಬೇಕು ಎಲ್ಲರಿಗೂ. ಆ ಪ್ಯಾಷನ್ ಆಗಿ ಡಿ ಕೆ ಶಿವಕುಮಾರ್ ಬೈ ಪ್ರೊಫೆಷ್ನಲ್ ಈಸ್ ಅ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಈಸ್ ಎ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಎಲ್ಲ ಒಂದು ಒಳ್ಳೆಯ ಒಂದು ಎಜುಕೇಷನ್ ಬಗ್ಗೆ ಒಂದು ಡ್ರೀಮ್ ಕಟ್ಕೊಂಬಂದಿದ್ದಾರೆ. ಬಿಸ್ನೆಸ್ಸಲ್ಲಿ ಅವ್ರ ಸ್ಟೈಲಿಶ್, ಆಮೇಲೆ ಅವ್ರು ಹಾಕೋ ಡ್ರೆಸ್ಸಿಂಗ್ ಸೆನ್ಸ್ ನೋಡಿರ್ತೀರ. ಐ ಥಿಂಕ್ ಯಾವ ಪೊಲಿಟಿಷಿಯನ್ ಅವ್ರು ಹಾಕ್ದಂಗೆ ಹಾಕಿರೋಕ್ಕೆ ಸಾಧ್ಯನೇ ಇಲ್ಲ. ಮೋಸ್ಟ್ ಸ್ಟೈಲಿಸ್ಟ್ ಸಿ ಎಂ ಈಗ ಅವರೇ ಅನಿಸುತ್ತೆ. ಯಾಕಂದರೆ ಅವರು ಏನೆಲ್ಲ ಹಾಕ್ತಾರೆ ಆರ್ನಮೆಂಟ್ಸ್ ಬಗ್ಗೆ ಒಂದಷ್ಟು ಸ್ಪೆಕ್ಯುಲೇಷನ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಹಾಕ್ತಕ್ಕಂಥ ಒಂದು ಸ್ಕಾಫಿಂದ ಹಿಡಿದು ಅದು ಯಾವ ಬ್ರ್ಯಾಂಡು, ಅದರ ಬೆಲೆ ಏನು, 25,000 ಈ ಥರದ್ದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ. ಅದು ಸಿಗಾಬಿಟ್ಟು ವೈರಲ್ ಆಗ್ತಾ ಇದೆ. ಸಿ ಅದ್ರ ಬಗ್ಗೆ ನನಗೆ ಬೇರೆಯವ್ರ ಪಾಪ ಅವ್ರವ್ರ ಮನಸ್ಥಿತಿಗೆ ಏನು ಅನಿಸುತ್ತೋ ಅವರು ಸೋಷಿಯಲ್ ಮೀಡಿಯಲ್ಲಿ ಹಾಕಿರ್ತಾರೆ, ಪಾಪ ಎಲ್ಲ ಇದು ಮಾಡಿರ್ತಾರೆ. ಬಟ್ ಅವ್ರನ್ನ ಟ್ರೆಂಡ್ ಸೆಟ್ ಮಾಡಿರೋ, ಈಸ್ ಎ ಟ್ರೆಂಡ್ ಕ್ರಿಯೇಟರ್ ಅಂತ ಹೇಳಬಲ್ಲೆ. ಅವ್ರ ಡೈಲಾಗ್ಸಲ್ಲಾಗಲಿ, ಅವ್ರ ಸ್ಟೈಲಲ್ಲಾಗಲಿ, ಅವ್ರು ಮಾಡೋ ಕೆಲಸ ಕಾರ್ಯಗಳಲ್ಲಾಗಲಿ. ಸೊ ಒಂದು ಟ್ರೆಂಡ್ ಸೆಟ್ಟರ್ ಅಂತ ಒಂದು ಡಿ ಕೆ ಅವ್ರಿಗೆ ಹೇಳ್ಬೋದು. ಯಾಕೆಂದರೆ ಬಂಡೆ ಕಡೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ ಅಂತ ಒಂದು ಗಾದೆನ ಒಂದು ಮನಸ್ಪೂರ್ವಕವಾಗಿ ಎಷ್ಟೋ ಜನಕ್ಕೆ ವಿಚಾರನೇ ಗೊತ್ತಿರಲಿಲ್ಲ. ಆಚಾರ ವಿಚಾರ, ಇವಾಗ ದೈವ ಭಕ್ತಿ ಇರೋರಿಗೆ ಏನಪ್ಪ, ಇವಾಗ ನೀವು ಕೇಳಿದ್ರಿ ಹಲ್ವಾರು ಸ್ವಾಮೀಜಿಗಳನ್ನೆಲ್ಲ ಕರೆದಿದ್ದಾರೆ, ಹಲ್ವಾರು ಸ್ವಾಮೀಜಿಗಳನ್ನೆಲ್ಲ ತಗೋತಾರೆ. ಅವರ ನಂಬಿಕೆನ ಅದು ಯಾರೂ ತಪ್ಪಿಸ್ಲಿಕ್ಕಾಗಲ್ಲ. ಅವ್ರ ನಂಬಿಕೆ, ನಿಮ್ಮಲ್ಲಿ ಒಂದು ನಂಬಿಕೆ ಇರುತ್ತೆ, ಆ ನಂಬಿಕೆನ ಶ್ರದ್ಧೆಯಿಂದ ಭಕ್ತಿಯಿಂದ ಇರೋದು ಮುಖ್ಯ ಅಲ್ಲ. ಹಂಗೆ ಇವತ್ತು ಕಾಂಗ್ರೆಸ್ಸಲ್ಲಿ ನನಗೆ ಗೊತ್ತಿದ್ದಂಗೆ, ಕಾಂಗ್ರೆಸ್ಸಲ್ಲಿ ಎಲ್ಲ ನಾಯಕರಿಗೂ ಅವರು ಯಾರು ನಾನು ಡಿ ಕೆ ಶಿವಕುಮಾರ್ ವಿರೋಧಿ ಅನ್ನೋರು ಅಂತ ಆ ಪಾರ್ಟ್ ಇತ್ತೋ, ಇವಾಗ ಯಾವುದೂ ಇಲ್ಲ ಅನ್ನೋದಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಆ ಎಲ್ಲರೂ ಒಂದಾಗಿ, ಇಲ್ಲ ಡಿ ಕೆ ಶಿವಕುಮಾರ್ ಅವ್ರು ಏನು ಮಾತನಾಡ್ತಿದ್ರು ನಾನು ಅವತ್ತು ತಪ್ಪಾಗಿ ತಿಳ್ಕೊಂಡಿದ್ದೆ, ಆದರೆ ಅವ್ರು ಮಾತು ಹೇಳಿದ್ದು ಅವತ್ತು ಪಕ್ಷಕ್ಕೋಸ್ಕರ ಅನ್ನೋದು ಟ್ರೂತ್ಫುಲ್ ಅಂತ ಹೇಳಿ ಎಲ್ಲ ಒಗ್ಗಟ್ಟಾಗಿ ತೊಗೊಂಡಿದ್ದಾರೆ. ಎಲ್ಲ ಹಲ್ವಾರು ನಾಯಕರು ಕೂಡ, ಹಲ್ವಾರು ಕಾರ್ಯಕರ್ತರು ಕೂಡ. ನನಗೆ ಅದೆಲ್ಲ ಮುಖ್ಯ ಅಣ್ಣ. ನನಗೊಂದಿನ ಎಲ್ಲೋ ಟ್ರಾವೆಲ್ ಮಾಡಬೇಕಾದ್ರೆ ಅವಾಗ ಹೇಳೋರು, ಕಾಂಗ್ರೆಸ್ ಕಾರ್ಯಕರ್ತರು, ಜೆ ಡಿ ಎಸ್ ಕಾರ್ಯಕರ್ತರು, ಬಿ ಜೆ ಪಿ ಕಾರ್ಯಕರ್ತರು ನನ್ನ ಜವಾಬ್ದಾರಿ. ಯಾಕೆಂದರೆ ಅವ್ರು ನನ್ನ ರಾಜ್ಯದ ಜನತೆ ಅಂದ್ರಲ್ಲ. ಈ ವಿಷನ್ ಯಾವ ನಾಯಕನ ಬಾಯಲ್ಲೂ ನಾನು ಕೇಳಿರಲಿಲ್ಲ. ಅದು ನನಗೆ ಭಾಳ ಇಷ್ಟ ತಂತು. ಯಾಕೆಂದರೆ ಒಂದು ಲೀಡರ್ ಆದವರು, ನೋಡಪ್ಪ ಅವ್ರು ಆಪೋಸಿಷನ್ ಪಾರ್ಟಿಯವರು, ಇದು ಅದು ನಮ್ಮ ಅವರೆಲ್ಲರ ಕಾರ್ಯಕರ್ತರು ಅನ್ನೋರು ಪಾಪ ನಮ್ಮ ಜವಾಬ್ದಾರಿ ಅಂತ ಹೇಳಿದ್ರಲ್ಲ ಅವ್ರು. ಅದಕ್ಕೆ ಐ ಥಿಂಕ್ ಜೆ ಡಿ ಎಸ್ಸಲ್ಲೂ ಬಿ ಜೆ ಪಿಯಲ್ಲೂ ಕಾಂಗ್ರೆಸ್ ಎಷ್ಟು ಅಭಿಮಾನ ಇದೆಯೋ ಅಷ್ಟೇ ಪ್ರೀತಿ ಜೆ ಡಿ ಎಸ್ ಬಿ ಜೆ ಪಿಯವ್ರಿಗೂ ಅಷ್ಟೇ ಇದೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇರೋದು.